ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ. 2025 ಆಷಾಢ ಮಾಸ ಜುಲೈ 18ನೇ ತಾರೀಕು ಶುಕ್ರವಾರದ ವಿಶೇಷತೆ ಬಗ್ಗೆ ಈ ವಿಡಿಯೋ ನೋಡ್ತಾ ಇರೋ ನಿಮ್ಮಲ್ಲಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ಆಷಾಢ ಶುಕ್ರವಾರಗಳದ್ದು ಯಾರು ಆಷಾಢ ಲಕ್ಷ್ಮೀ ಪೂಜೆ ಮಾಡ್ಕೊಂಡಿಲ್ಲ ಅವರೆಲ್ಲ ಸ್ವಲ್ಪ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ತಲೆ ಸ್ನಾನ ಮಾಡಿ ಹೊಸಲಿಗೆ ಪೂಜೆ ಮಾಡಿ ಲಕ್ಷ್ಮೀ ಅಮ್ಮನವರನ್ನು ಪೂಜೆ ಮಾಡ್ಕೊಳ್ಳಿ. ಕೊನೆ ವಾರ ಇದಾಗಿದೆ. ಆಷಾಢ ಶುಕ್ರವಾರ ಕೊನೆ ವಾರ ಆಗಿದೆ. ನಾಳೆ ನೀವು ಲಕ್ಷ್ಮೀ ಅಮ್ಮನವರನ್ನು ಪೂಜಿಸಿದರೆ ಅಪಾರ ಧನ ಸಂಪತ್ತು ಅಷ್ಟೈಶ್ವರ್ಯಗಳು ನಿಮ್ಮದಾಗುತ್ತೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಜುಲೈ 18 ಶುಕ್ರವಾರ ಇನ್ನೊಂದು ವಿಶೇಷತೆ ಇದೆ. ಏನಪ್ಪ ಅದು ಅಂದರೆ ಅಷ್ಟಮಿ ತಿಥಿ ಬಂದಿದೆ. ಶುಕ್ರವಾರ ಅಷ್ಟಮಿ ತಿಥಿ ಬಂದರೆ ಬಹಳ ವಿಶೇಷವಾದ ದಿನ ಅದು. ತಿಂಗಳಿಗೆ 2 ಅಷ್ಟಮಿ ಬರುತ್ತೆ. ಒಂದು ದುರ್ಗಾಷ್ಟಮಿ, ಇನ್ನೊಂದು ಕಾಲಾಷ್ಟಮಿ. ಅಮಾವಾಸ್ಯೆಯ ನಂತರ ಶುಕ್ಲ ಪಕ್ಷದಲ್ಲಿ ಬರುವ ಅಷ್ಟಮಿ ದುರ್ಗಾಷ್ಟಮಿ. ಹುಣ್ಣಿಮೆಯ ನಂತರ ಕೃಷ್ಣ ಪಕ್ಷದಲ್ಲಿ ಬರುವ ಅಷ್ಟಮಿ ಕಾಲಾಷ್ಟಮಿ. ಶುಕ್ಲ ಪಕ್ಷದಲ್ಲಿ ಬರುವಂತಹ ದುರ್ಗಾಷ್ಟಮಿಯ ದಿನ ನೀವು ದುರ್ಗಾದೇವಿಯನ್ನು ಆರಾಧಿಸಬೇಕು ಮತ್ತು ಶಕ್ತಿ ದೇವತೆಗಳನ್ನು ಆರಾಧಿಸಿದ್ರೆ ಬಹಳ ಒಳ್ಳೆಯದು. ಈ ಹೆಣ್ಣು ದೇವತೆಗಳ ಆಲಯದಲ್ಲಿ ಆ ದಿನ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಿದರೆ ನೀವು ಕೋರಿದ ಕೋರಿಕೆಗಳು ಈಡೇರುತ್ತೆ. ಇನ್ನು ಕೃಷ್ಣ ಪಕ್ಷದಲ್ಲಿ ಬರುವ ಅಷ್ಟಮಿಯಂದು ಕಾಲಭೈರವೇಶ್ವರರನ್ನು ಆರಾಧಿಸಿದರೆ ಬಹಳ ಒಳ್ಳೆಯದು. ಜುಲೈ 18ನೇ ತಾರೀಕು ಕೃಷ್ಣ ಪಕ್ಷದಲ್ಲಿ ಅಷ್ಟಮಿ ಕಾಲಾಷ್ಟಮಿ ಬಂದಿದೆ. ಶಿವನ ಅಂಶವೇ ಕಾಲಭೈರವೇಶ್ವರ. ಈ ದಿನ ನೀವು ಶಿವನ ಫೋಟೋವನ್ನಿಟ್ಟು ಪೂಜೆ ಮಾಡಿಕೊಂಡು ಕಾಲಭೈರವಾಷ್ಟಕವನ್ನು 11 ಬಾರಿ ಓದ್ಕೊಂಡ್ರೆ ನಿಮಗೇನಾದರೂ ಸಾಲ ಬಾಧೆ ಇದ್ದರೆ, ರೋಗ ಬಾಧೆ ಇದ್ದರೆ, ಶತ್ರು ಬಾಧೆ ಇದ್ದರೆ ಇವೆಲ್ಲವೂ ತೊಲಗಿ ಹೋಗುತ್ತೆ. ದೃಷ್ಟಿದೋಷ ಇದ್ದರೂ ಹೋಗುತ್ತೆ. ನಿಮಗೆ ಕಾಲಭೈರವಾಷ್ಟಕ ಹೇಳೋಕ್ಕೆ ಬರಲಿಲ್ಲ ಅಂತಂದರೆ ಓಂ ಶ್ರೀ ಕಾಲಭೈರವಾಯ ನಮಃ ಅಂತ 108 ಬಾರಿ ಹೇಳ್ಕೊಳ್ಳಿ. ಶಿವನ ಫೋಟೋ ಇಟ್ಟು ಪೂಜೆ ಮಾಡಿ. ನಾನು ಈಗ ಹೇಳುವ ಒಂದು ಕೆಲಸ ನೀವು ಮಾಡಿದ್ರೆ ಈ ದಿನ ನಿಮಗೆ ಇರುವ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ. ನೀವೇನು ಕೋರ್ಕೊಳ್ತೀರೋ ಅದು ಸಿದ್ಧಿಸುತ್ತೆ. ಏನಿಲ್ಲ, ಜುಲೈ 18ನೇ ತಾರೀಕು ನೀವು ಯಾವುದಾದ್ರೂ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿ, ಅದರಲ್ಲೂ ರಾಹುಕಾಲದಲ್ಲಿ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಬೂದು ಕುಂಬಳಕಾಯಿ ದೀಪವನ್ನು ಅಥವಾ ತೆಂಗಿನಕಾಯಿ ದೀಪಗಳನ್ನು ಹಚ್ಚಿ ಶ್ರದ್ಧಾ ಭಕ್ತಿಯಿಂದ ಅಲ್ಲೇ ಕೂತ್ಕೊಂಡು ಕಾಲಭೈರವೇಶ್ವರ ಅಷ್ಟಕವನ್ನು 11 ಬಾರಿ ಓದಿದ್ರೆ ಅದ್ಭುತವಾದ ಫಲಗಳು ನಿಮ್ಮದಾಗುತ್ತೆ. ಅದ್ಭುತಗಳು ನಡೆಯುತ್ತೆ ಸ್ನೇಹಿತರೆ. ನಿಮಗಿರೋ ತೊಂದರೆಗಳೆಲ್ಲ ನಿವಾರಣೆಯಾಗುತ್ತೆ. ಇಷ್ಟೆಲ್ಲ ಹೇಳಿ ಅಷ್ಟಮಿ ತಿಥಿಯನ್ನು ಹೇಳೋದು ಮರ್ತೋದೆ. ಅಷ್ಟಮಿ ತಿಥಿ ಜುಲೈ 17 ಗುರುವಾರ ರಾತ್ರಿ 7 ಗಂಟೆಗೆ ಪ್ರಾರಂಭವಾಗಿ 18ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಅಷ್ಟಮಿ ತಿಥಿ ಅಂತ್ಯವಾಗುತ್ತೆ. ಅಂದರೆ 18ನೇ ತಾರೀಕು 5 ಗಂಟೆ ಒಳಗೆ ರಾಹುಕಾಲದಲ್ಲಿ ದೀಪಗಳನ್ನು ಹಚ್ಚಬೇಕು. ಆ ದಿನ ಬೆಳಗ್ಗೆ 10 ಗಂಟೆ 30 ನಿಮಿಷಕ್ಕೆ ರಾಹುಕಾಲ ಪ್ರಾರಂಭವಾಗುತ್ತೆ. ಈ ಸಮಯದಲ್ಲಿ ನೀವು ದೀಪಗಳನ್ನು ಬೂದು ಕುಂಬಳಕಾಯಿ ದೀಪ ಮತ್ತು ತೆಂಗಿನ ದೀಪಗಳನ್ನು ಹಚ್ಚಿದ್ರೆ ದುಪ್ಪಟ್ಟು ಫಲ ನಿಮ್ಮದಾಗುತ್ತೆ. ಮತ್ತು ಸಾಯಂಕಾಲನೂ ನೀವು ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಅಮ್ಮನವರ ಪೂಜೆಯನ್ನು ಮಾಡ್ಕೋಬೋದು. ಆಷಾಢ ಶುಕ್ರವಾರ ಆಗಿರೋದ್ರಿಂದ ತಪ್ಪದೇ ನೀವು ಲಕ್ಷ್ಮೀ ಅಮ್ಮನವರನ್ನು ಪೂಜಿಸ್ಕೊಳ್ರಿ. ನಿಮಗೆ ಸಾಧ್ಯವಾದರೆ ಈ ಪೂಜೆ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ನಿಮಗೆ ಈ ಪೂಜೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂದರೆ ಯಾರಿಗಾದರೂ ಶೇರ್ ಮಾಡಿದ್ರೆ ಅವರಾದರೂ ಮಾಡ್ಕೋತಾರೆ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.